ಹಾಯ್ ಹಲೋ ಫ್ರೆಂಡ್ಸ್, ಅಗ್ರಿ ಫಾರ್ಮರ್ಸ್ ಟು ಸ್ಟೂಡೆಂಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈ ದಿನದ ಅಪ್ಡೇಟ್ ಏನಂದರೆ, ಎರಡನೇ ಸುತ್ತಿನ ಸೀಟ್ ಹಂಚಿಕೆಯ ಅಂತಿಮ ಫಲಿತಾಂಶದ ಪ್ರಕಟಣೆಗಳು. ವೈದ್ಯಕೀಯ ಸೀಟ್ಗಳು ಅಖಿಲ ಭಾರತೀಯ ಎರಡನೇ ಸುತ್ತಿನ ವೇಳಾಪಟ್ಟಿ ಪರಿಷ್ಕರಣೆಯಲ್ಲಿದೆ. ಅದು ಸ್ವಲ್ಪ ಇನ್ನೂ ಜಾಸ್ತಿ ದಿನ ಆಗುತ್ತೆ ಅಂದ್ಬಿಟ್ಟು KCET ಅವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ರೀತಿ 4 ಚಾಯ್ಸ್ಗಳನ್ನು ನೀಡಿದ್ದಾರೆ. 4ನೇ ಸುತ್ತಿನ ಹಂಚಿಕೆಯ ಫಲಿತಾಂಶವನ್ನು ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪರಿಶೀಲಿಸಿ, ಅಂದರೆ 30/8/2025 ಸಂಜೆ 5:05 ಬಿಟ್ಟಿದ್ದಾರೆ. ಇವಾಗ ಆಪ್ಷನ್ಸ್ಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾದ್ರೆ, ಆಪ್ಷನ್ಗಳನ್ನು ನೀಡಿ ಅದರ ಯಾವುದೇ ಸೀಟ್ ಹಂಚಿಕೆಯಾಗದೇ ಇರುವ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್, ಅಂದರೆ ಅವ್ರಿಗೆ ಸೀಟ್ ಇನ್ನೂ ಅಲಾಟೆಡ್ ಆಗಿಲ್ಲ ಅನ್ನೋ ವಿದ್ಯಾರ್ಥಿಗಳು ಯಾವುದೇ ಆಪ್ಷನ್ ಚಾಯ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಎರಡನೇ ಸುತ್ತಿನ ಹಂಚಿಕೆಯಾದ ಸೀಟ್ ಅಭ್ಯರ್ಥಿಗಳು ಚಾಯ್ಸ್ 1 ಆಯ್ಕೆ ಮಾಡಿದ್ದಲ್ಲಿ ಅಂತಹ ವಿದ್ಯಾರ್ಥಿಗಳು UGCET ಕೋರ್ಸ್ಗಳು ಅಥವಾ UG NEET ಅಂತ ಪರಿಗಣಿಸುವುದಿಲ್ಲ. ಅಂದರೆ ಒಂದು ಹೊತ್ಬಿಟ್ಟು ನೀವು ಹೋಗಿ ಅಡ್ಮಿಷನ್ ಆಗಿದ್ದೀರಾ, ನಾನು ನೀಟ್ಗೆ ವೆಯ್ಟ್ ಮಾಡ್ತೀನಿ, ಇನ್ನೂ ಮುಂದೆ ಅಪ್ಡೇಟ್ಗಳು ಆಗೋದಿಲ್ಲ. ಚಾಯ್ಸ್ 2 ಕೊಟ್ಟರೆ ಅನ್ನು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನ್ ಅಥವಾ ಯಾವುದೇ ವರ್ಗದ ಸೀಟ್ ಹಂಚಿಕೆಯಾಗಿದ್ದಲ್ಲಿ 3ನೇ ಸುತ್ತಿನ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಬೇಡಿದ್ದಲ್ಲಿ ತೆಗೆದು ಹಾಕಬಹುದು. ಅಂದರೆ ನೀವು ಚಾಯ್ಸ್ 2 ಕೊಟ್ಟವರು ನೀವು ಅಂದರೆ ಬರೀ ದುಡ್ಡು ಕಟ್ಕೊಂಡಿರ್ತೀರ, ನೀವು ಯಾವ ಕಾಲೇಜ್ ಸಿಕ್ಕಿರುತ್ತೆ ಅದಕ್ಕೆ. ಚಾಯ್ಸ್ 3 ಕೊಟ್ಟವರು ನೀವು 10,000 ಕ್ಯಾಶ್ ಆನ್ ಡೆಪಾಸಿಟ್ ಮಾಡಿ ಮುಂದಿನ ರೌಂಡ್ಗೆ ಹೋಗಬೇಕು. ಚಾಯ್ಸ್ 4 ಕೊಟ್ಟವರು ಆ್ಯಸ್ ಯೂಟ್ಲಿ ನೀವು ಈ ಒಂದು ರೌಂಡಿಂದ ಹೋಗ್ತೀರ, ಅಂದರೆ KCET ಒಂದು ಇದರಿಂದನೇ ಹೋಗ್ಬಿಡ್ತೀರಾ, ಅಂದರೆ ಒಂದು ಸೀಟ್ ಸಿಗೋ ಚಾನ್ಸಸ್ಸಿಂದ ಹೊರಗಡೆ ಹೋಗ್ತೀರಾ. ಇದೇ ಥರ ಅಪ್ಡೇಟ್ಸ್ಗಳು ಬೇಕಂದರೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಸೆಂಡ್